ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಶಿಡ್ಲಘಟ್ಟದಲ್ಲಿ ಮುಂಬರುವ ಜುಲೈ 19ರಂದು ಇತಿಹಾಸ ಪ್ರಸಿದ್ಧ ಧಾರ್ಮಿಕ ಕಾರ್ಯಕ್ರಮವೊಂದು ಜರುಗಲಿದೆ. ನಗರದ ವಾಸವಿ ರಸ್ತೆಯ ಗಂಗಮ್ಮ ದೇವಿ ದೇವಾಲಯದ ಆವರಣದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರುವ ಓಂ ಶಕ್ತಿ ದೇವಿಯ ವೇಲ್ವಿ ಮಹಾಯಾಗವು ವಿಜೃಂಭಣೆಯಿಂದ ನಡೆಯಲಿದ್ದು ಭಕ್ತ ಸಾಗರವೇ ಹರಿದು ಬರುವ ನಿರೀಕ್ಷೆಯಿದೆ. ಬರೋಬ್ಬರಿ 8 ವರ್ಷಕ್ಕೊಮ್ಮೆ ನಡೆಯುವ ಈ ಅಪರೂಪದ ವೇಲ್ವಿ ಮಹಾಯಾಗಕ್ಕೆ ದಿನಗಣನೆ ಆರಂಭವಾಗಿದೆ. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಶಿಡ್ಲಘಟ್ಟ ತಾಲೂಕು ಓಂ ಶಕ್ತಿ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ವಸಂತ್ ಕುಮಾರ್ ಅವರು, ಅಪರೂಪದ ಈ ಧಾರ್ಮಿಕ ಮಹೋತ್ಸವದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಭಕ್ತಿಪೂರ್ವಕ ಆಹ್ವಾನ ನೀಡಿದ್ದಾರೆ. ಈ ಮಹಾಯಾಗವು ಅತ್ಯಂತ ವಿಶೇಷವಾದ ಮಹತ್ವವನ್ನು ಹೊಂದಿದ್ದು, ಭಕ್ತಿಭಾವದಿಂದ ಪಾಲ್ಗೊಳ್ಳುವ ಭಕ್ತರಿಗೆ ಓಂ ಶಕ್ತಿ ತಾಯಿಯ ಕೃಪಾಶೀರ್ವಾದ ಲಭಿಸಲಿದೆ. ಇನ್ನು ಮದುವೆಯಾಗದವರಿಗೆ ವಿವಾಹ ಯೋಗ, ಸಂತಾನ ಭಾಗ್ಯಕ್ಕಾಗಿ ಪ್ರಾರ್ಥಿಸುವವರಿಗೆ ಮಕ್ಕಳ ಭಾಗ್ಯ ಸೇರಿದಂತೆ ಭಕ್ತರ ಸಕಲ ಇಷ್ಟಾರ್ಥಗಳು ಈ ಯಾಗದ ಮೂಲಕ ನೆರವೇರಲಿವೆ ಎಂಬುದು ಭಕ್ತರ ದೃಢ ನಂಬಿಕೆಯಾಗಿದೆ ಎಂದು ವಸಂತ್ ಕುಮಾರ್ ತಿಳಿಸಿದ್ದಾರೆ. ಮಹಾಯಾಗದ ದಿನದಂದು ಬೆಳಿಗ್ಗೆಯಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಶಾಸ್ತ್ರೋಕ್ತವಾಗಿ ನೆರವೇರಲಿವೆ. ಪ್ರಮುಖವಾಗಿ ಗಣಪತಿ ಹೋಮ, ಚಂಡಿ ಹೋಮ, ತಾಯಿ ವೇಲ್ವಿ ಮಹಾಯಾಗ ಹಾಗೂ ಭಕ್ತಿಭಾವದ ವಾರಾಹಿ ಹೋಮ ಸೇರಿದಂತೆ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಲಿವೆ. 8 ವರ್ಷಗಳಿಗೊಮ್ಮೆ ಒದಗಿ ಬರುವ ಈ ಸುವರ್ಣಾವಕಾಶವನ್ನು ಶಿಡ್ಲಘಟ್ಟದ ಹಾಗೂ ಸುತ್ತಮುತ್ತಲಿನ ಭಕ್ತ ಮಹಾಜನತೆ ಸದುಪಯೋಗಪಡಿಸಿಕೊಳ್ಳಬೇಕು. ಪ್ರತಿಯೊಬ್ಬರೂ ತಮ್ಮ ಕುಟುಂಬ ಸಮೇತರಾಗಿ ಆಗಮಿಸಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕೆಂದು ಟ್ರಸ್ಟ್ ಅಧ್ಯಕ್ಷ ವಸಂತ್ ಕುಮಾರ್ ಮನವಿ ಮಾಡಿದ್ದಾರೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ಅಂಬಾನಿ ನ್ಯೂಸ್ ಟಿವಿ. ನನ್ನ ಹೆಸರು ವಸಂತ್ ಕುಮಾರ್ ಅಂತೇಳಿ ಶಿಡ್ಲಘಟ್ಟ ತಾಲೂಕು ಓಂ ಶಕ್ತಿ ಸೇವಾ ಟ್ರಸ್ಟ್ ಅಧ್ಯಕ್ಷರಾಗಿದ್ದೀನಿ. ನಮ್ಮ ಶಿಡ್ಲಘಟ್ಟದಲ್ಲಿ ಈ ಹಿಂದೆ 8 ವರ್ಷಕ್ಕೆ ಹಿಂದ್ಗಡೆ ಮೇಲ್ಮರುತ್ತೂರು ಆದಿಪರ ಶಕ್ತಿ ದೇವಸ್ಥಾನದಿಂದ ಬಂದು ವೇಲ್ವಿ ಮಹಾಯಾಗ ಅಂತ ನಡೆಸಿದ್ವಿ. ಈಗ ಮತ್ತೆ ನಾಳೆ ತಿಂಗಳು 19ನೇ ತಾರೀಕು ಇದೇ ನಮ್ಮ ಶಿಡ್ಲಘಟ್ಟ ವಾಸವಿ ರಸ್ತೆಯಲ್ಲಿರುವ ಗಂಗಮ್ಮ ದೇವಾಲಯದಲ್ಲಿ ಆ ವೇಲ್ವಿ ಮಹಾಯಾಗವನ್ನು ನಡೆಸ್ತಾ ಇದ್ದೀವಿ. ಇದರ ಫಲ ಏನಂದರೆ, ಮದುವೆ ಆಗದೇ ಇರೋಂಥ ಭಕ್ತಾದಿಗಳು ಯಾರಾದರೂ ಇದ್ದರೆ ಮತ್ತು ಮಕ್ಕಳಾಗದೇ ಇರೋರು ಯಾರಾದರೂ ಇದ್ದರೆ ಈ ಯಾಗದಲ್ಲಿ ಪಾಲ್ಗೊಂಡ್ರೆ ಖಂಡಿತವಾಗ್ಲೂ ಅದರ ಪ್ರತಿಫಲ ಸಿಗೇ ಸಿಗುತ್ತೆ. ನಿಜವಾಗ್ಲೂ ಈ ಸುವರ್ಣಾವಕಾಶವನ್ನು ಯಾರು ಕಳ್ಕೊಳ್ಬೇಡ್ರಿ. ಎಲ್ಲರೂ ಬಂದು ತಾಯಿ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿ. ಇದು ಯಾವ ರೀತಿ ಪ್ರತಿ ವರ್ಷ ಬರುತ್ತಾ? ಪ್ರತಿ ವರ್ಷ ಬರಲ್ಲ, 8 ವರ್ಷಕ್ಕೂ ಅವರು ನಮಗೆ ಡೇಟ್ ಕೊಡಬೇಕು. 8 ವರ್ಷ ಆಗಿತ್ತು ಕೊಟ್ಟು ಈಗ ಮತ್ತೆ ನಮ್ಮ ಶಿಡ್ಲಘಟ್ಟಕ್ಕೆ ಡೇಟ್ ಕೊಟ್ಟು ಕರೆಸಿದ್ದಾರೆ. ನಾವು ಇಲ್ಲಿ ದೇವಾಲಯದಿಂದ ಪಕ್ಕದಲ್ಲಿ ಒಂದು ಹಾಲ್ ತಗೊಂಡಿದ್ವಿ, ಅಲ್ಲಿಗೆ ಓಂ ಶಕ್ತಿ ಅಮ್ಮನವರು ಸ್ಥಳಾಂತರ ಮಾಡ್ತಾ ಇದ್ದೀವಿ. ಆದ್ದರಿಂದ ಅದೇ ಟೈಮ್ಗೆ ಆ ಯಾಗನೂ ಇಟ್ಕೊಂಡಿದ್ವಿ. ದಯವಿಟ್ಟು ಭಕ್ತಾದಿಗಳೆಲ್ಲರೂ ಬಂದು ಆ ಯಾಗದಲ್ಲಿ ಪಾಲ್ಕೊಂಡು ತಾಯಿ ಕೃಪೆಗೆ ಆಶೀರ್ವಾದ. ಆವತ್ತಿನ ದಿನ ಯಾವ ರೀತಿ ವಿಶೇಷ ಹಮ್ಮಿಕೊಂಡಿದ್ದೀರಾ ಸರ್? ಬೆಳಗ್ಗೆ ಕಾರ್ಯಕ್ರಮ ಏನೇನು ಆಯೋಜನೆ ಮಾಡಿದ್ದೀರಾ? ಬೆಳಗ್ಗೆ ಗಣಪತಿ ಹೋಮ ಇರುತ್ತೆ, ಮತ್ತು ಚಂಡಿ ಹೋಮ ಇರುತ್ತೆ, ತಾಯಿ ವೇಲ್ವಿ ಮಹಾಯಾಗ ಇರುತ್ತೆ. ಆವತ್ತಿನ ದಿನ ವಿಶೇಷ ಏನಂದರೆ, ಈಗ ಈ ಆಷಾಢ ಅಮಾವಾಸ್ಯೆಯಲ್ಲಿ ನವರಾತ್ರಿಗಳು ಸ್ಟಾರ್ಟ್ ಆಗುತ್ತೆ. ಏನಂದರೆ ಅದು ವಾರಾಹಿ ನವರಾತ್ರಿಗಳಂತ. ವಾರಾಹಿ ದೇವಿಗೆ ಇಷ್ಟವಾದಂಥ 5ನೇ ದಿನ ಆದಂಥ ವಾರಾಹಿ ದೇವಿಗೆ ಪ್ರಿಯವಾದಂಥ ದಿನ ನಾವು ಈ ಯಾಗವನ್ನು ಇಟ್ಕೊಂಡಿದ್ದೀವಿ. ಆವತ್ತಿನ ದಿನ ವಾರಾಹಿ ಹೋಮನೂ ಇರುತ್ತೆ. ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ. ದಯವಿಟ್ಟು ಭಕ್ತಾದಿಗಳೆಲ್ಲ ಬಂದು ಸಹಕರಿಸಬೇಕಾಗಿ ವಿನಂತಿ. ಎಷ್ಟು ಜನ ಸೇರ್ಬೋದು ನಿರೀಕ್ಷೆ ನಿಮಗೆ? ನಮ್ಮ ಕಡೆಯಿಂದ ಒಂದು 500 ಜನ ಸೇರ್ತಾರೆ ಅಂತ ನಂಬಿಕೆ ಇದೆ. ತಾಯಿಯ ಆಶೀರ್ವಾದ ಇದ್ದರೆ ಎಷ್ಟು ಜನ ಆದರೂ ಬರ್ಬೋದು.